ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನೆಚ್ಚಿನ ಸುಧೀರ್ ಸರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು. ಪ್ರಿಯ ಸ್ನೇಹಿತರೆ, ಹಿಂದೆ ಸಾಕಷ್ಟು ನಾವು ವಿಡಿಯೋಗಳನ್ನು ಮಾಡಿದ್ದೇವೆ. ತರಗತಿ ವೈಸ್ ಅಂತಲ್ಲ ನಾವು ಕ್ಲಾಸಸ್ಗಳನ್ನು ಮಾಡಿದ್ದೇವೆ. ಪ್ಲೇ ಲಿಸ್ಟ್ ನಲ್ಲಿ ಸಾಕಷ್ಟು ವಿಡಿಯೋಗಳಿದ್ದಾವೆ. ನೀವು ಇವತ್ತು ನಾನು ಮಾಡ್ತಾ ಇರುವಂತಹ 32ನೇ ವಿಡಿಯೋ ಆಗಿರ್ತದೆ. ಪ್ಲೇ ಲಿಸ್ಟ್ ನಲ್ಲಿ ತರಗತಿವಾರು ಸಬ್ಜೆಕ್ಟ್ ಮಾಡಿದ್ದೇನೆ. ಪ್ರಿಯ ಸ್ನೇಹಿತರೆ, ಮೊನ್ನೆ ನಡೆದಂತಹ NTPC ಎಕ್ಸಾಮ್ ನಲ್ಲಿ ಅವರು ಬೆಳಗಾಂನಿಂದ ನಾನು ಯೂಟ್ಯೂಬರ್ಸ್ ಫಾಲೋವರ್ಸ್ ಅಂತಲ್ಲ ಬಾಳಪ್ಪ ಪರೀಟನ್ ಅಂತ ಹೇಳಿ NTPC ಎಕ್ಸಾಮ್ ನಲ್ಲಿ ಜೂನ್ 19ನೇ ತಾರೀಕು ನಡೆದಂತ NTPC ಎಕ್ಸಾಮ್ ಅಲ್ಲಿ ಅಂತಲ್ಲ 29 ಕ್ವಶನ್ಗಳು ಬಂದಿದೆ ಅಂತಂದ್ರೆ 31ನೇ ವಿಡಿಯೋ ಅಂತಲ್ಲ ಕಮೆಂಟ್ ಮಾಡಿದ್ದಾನೆ. ತಾವು ವೀಕ್ಷಣೆ ಮಾಡಬಹುದು. ಅದೇ ಹೇಳ್ತೀನಿ, ನಾನು ಯೂಟ್ಯೂಬ್ ಅಂತಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಪ್ರಿಯ ಸ್ನೇಹಿತರೆ, ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ಅಂತಲ್ಲ ಎಲ್ಲಾ ಎಕ್ಸಾಮ್ಗಳೇನಪ್ಪ ಅಂತಲ್ಲ ಬಹಳಷ್ಟು ಮುಖ್ಯವಾಗಿ ಅಂತಲ್ಲ ವಿಷಯವಾಗಿತ್ತು ಅಂತ ಗೊತ್ತಿರ್ಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಯಾರಿಗಾದ್ರೂ ಅಂತಲ್ಲ ಕ್ಲಾಸಸ್ ತಗೋಬೇಕಾಗಿತ್ತಂದ್ರೆ ಸತತವಾಗಿ ಒಂದು ವಾರ ನನ್ನ ಅಕಾಡೆಮಿಯಲ್ಲಿ ಏನಪ್ಪಾ ಅಂದ್ರೆ ಕುಳಿತುಕೊಂಡು ಕ್ಲಾಸ್ ಅಂತಲ್ಲ ವೀಕ್ಷಣೆ ಮಾಡಿದ ನಂತರ ಅಂತಲ್ಲ ಅಡ್ಮಿಷನ್ ಮಾಡಬಹುದು. ನನ್ನ ಒಟ್ಟು 6 ತಿಂಗಳ ಅಂತಲ್ಲ ಕ್ಲಾಸಸ್ಗಳು ನಡೀತಾವ ಅಂತ ಗೊತ್ತಿರ್ಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಇವತ್ತಿನ ಪ್ರಮುಖವಾದಂತ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದಾಗ ಸಂವಿಧಾನದಲ್ಲಿ ಬರುವಂತ ಭಾಗ 21ನೇ ಭಾಗ ಅಂತ ಹೇಳಿ. ಏನ್ರಿ 21ನೇ ಭಾಗ ಅಂತೇಳಿ ವೆರಿ 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 ಇಂಪಾರ್ಟೆಂಟ್. ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಶೇಷವಾಗಿ ನಾನು ಒಂದು ಟ್ರಿಕ್ಸ್ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನೆಂತಲ ನೀವು ಗಮನಿಸಬೇಕಾಗತ್ತೆ. ಓಕೆ, ಪ್ರತಿ ಎಕ್ಸಾಮ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದ್ರಿ. ಇದ್ರಿ ಯಾವ್ದಪ್ಪ ಅಂತ ಕೇಳಿದಾಗ PC ಮತ್ತು PSI ಎಕ್ಸಾಮ್ಗೆ ಅಂತಲ ಮುಂಬರುವ ಎಕ್ಸಾಮ್ಗಳಿಗೆ ಅಂತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಹಾಗಾರಪ್ಪ ಅಂತಲ್ರಿ ಭಾಗ ಎಂತಲ ನಮ್ಮ ಸಂವಿಧಾನದೊಳಗೇನಪ್ಪ ಅಂತಲ್ರಿ ಮೂಲತಃ 22 ಭಾಗಗಳಿದ್ದು ಪ್ರಸ್ತುತ 25 ಭಾಗಗಳಿದಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅಂತಲ್ಲ ಅದರಲ್ಲಿ ನಾನು ಸಾಕಷ್ಟು ಏನಪ್ಪಾ ಅಂತಲ್ಲ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಸಂಸತ್ತಾಗಿರ್ಬೋದು, ರಾಷ್ಟ್ರಪತಿಯವರಾಗಿರ್ಬೋದು, ಓಕೆ, ಅಟಾರ್ನಿ ಜನರಲ್ ಆಗಿರ್ಬೋದು, ಅಡ್ವೊಕೇಟರ್ ಜನರಲ್ ಆಗಿರ್ಬೋದ್ರಿ, ಇವೆಲ್ಲಾ ಕ್ಲಾಸಸ್ ಅಂತ ನಾನು ಮಾಡಿದ್ದೀನಿ. ಇವತ್ತಿನ ಪ್ರಮುಖವಾದಂತ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಭಾಗ 21 ಅಂತಂತೇಳಿ ವಿಶೇಷ ಅವಕಾಶಗಳು ಅಂತಂತ ಹೇಳಿರಿ. ಯಾವ್ದ್ರಿ ವಿಶೇಷ ಅವಕಾಶಗಳು ಅಂತ ಕರಿತೀವಿ ನಾವು. ಓಕೆ, ಹಾಗಪ್ಪ ಅಂದ್ರೆ ವಿಶೇಷ ಅವಕಾಶಗಳು ಏನಪ್ಪಾ ಅಂತ ಕೇಳಿದಾಗ ಭಾರತದಲ್ಲಿಪ್ಪ ಅಂತಂದ್ರಿ ಒಂದು ಯಾವ್ದು ಬಡಪೀಡಿತ ರಾಜ್ಯಗಳಾಗಿರ್ಬೋದ್ರಿ ಅಂತ ಏನಪ್ಪಾ ಅಂದ್ರೆ ರಾಜ್ಯಗಳಿಗೆ ಏನಪ್ಪಾ ಅಂತಂದ್ರೆ ಸಂಸತ್ತಿನ ಮಾತಪ್ಪ ಅಂತ ಕೇಳಿದಾಗ ಒಂದು ವಿಶೇಷ ಸ್ಥಾನಮಾನ ನೀಡ್ತಾವಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ವಿಶೇಷ ಸ್ಥಾನಮಾನ ನೀಡ್ತಾವಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಂತೇಳಿ ನಮಗ ಭಾಗ 21 ಯಾವುದಕ್ಕೆ ಸಂಬಂಧಿಸಿದಂತೂ ಕೂಡ ಇದು ಕೂಡ ಕ್ವಶನ್ ಆಗತ್ತೆ. ಯಾವಪ್ಪ ಅಂತಲ್ಲ ವಿಶೇಷ ಅವಕಾಶಗಳು ಅಂತ ಹೇಳಿರಿ. ಹಾಗಾರಪ್ಪ ಅಂತಲ್ಲ ಭಾರತದಲ್ಲಿಪ್ಪ ಅಂತಲ್ಲ ಈ 21ನೇ ಭಾಗವಾಗಂತಲ್ಲ ಒಟ್ಟು 12 ರಾಜ್ಯಗಳೇನಪ್ಪಾ ಅಂದ್ರೆ ಅಂತಂದ್ರೆ ವಿಶೇಷ ಸ್ಥಾನಮಾನ ಪಡ್ಕೊಂಡಂತಹ ರಾಜ್ಯಗಳಾಗಿತ್ತು ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟೇ 12 ರಾಜ್ಯಗಳು ವಿಶೇಷ ಸ್ಥಾನಮಾನ ಪಡೆದಿದ್ದಾವೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ವಿಶೇಷ ಅವಕಾಶಗಳು ಅಂತಲ್ಲ ಸಂವಿಧಾನದೊಳಗೆ ಏನಪ್ಪಾ ಅಂದ್ರೆ ಯಾವ ವಿಧಿಯಿಂದ ಯಾವ ವಿಧಿಯವರೆಗೂ ಅಂತ ಕೂಡ ಅಂತ ಕೇಳಬಹುದು ನಿಮಗೆ. ಹಾಗಾರಪ್ಪ ಅಂತಂದ್ರೆ ಸಂವಿಧಾನದೊಳಗೇನಪ್ಪ ಅಂದ್ರೆ ಅಂತಂದ್ರೆ ನಮ್ಮ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ 300 ಏನಪ್ಪಾ ಅಂತಂದ್ರೆ 369ರಿಂದ ಏನಪ್ಪಾ ಅಂತಂದ್ರೆ 369ರಿಂದ ಏನಪ್ಪಾ ಅಂದ್ರೆ 300 ಏನಪ್ಪಾ ಅಂತಂದ್ರೆ 92ನೇ ವಿಧಿಯವರಿಗೆ ಏನಿದ್ರೆ 369ರಿಂದ 392ನೇ ವಿಧಿಯವರಿಗೆ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ವಿಶೇಷ ಅವಕಾಶಗಳಿಗೆಂತಲ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ಇಲ್ಲಿ ವಿಶೇಷ ಅವಕಾಶಗಳು ಅಂತ ಹೇಳಿ ನೀವು ಕೇಳ್ತಾ ಹೋಗೋದ್ರೆ 369ರಿಂದ 392ನೇ ವಿಧಿಯವರಿಗೆ ಅಂತ ಹೇಳಿ. ಹಾಗಾದ್ರೆ ಅಂತಂದ್ರೆ ನಮಗೆ ಇಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳು ಎಷ್ಟಪ್ಪ ಅಂತ ಒಟ್ಟು 12 ರಾಜ್ಯಗಳೇನಪ್ಪ ಅಂತ ವಿಶೇಷ ಸ್ಥಾನಮಾನ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ 12 ರಾಜ್ಯಗಳು ಅಂತಂದ್ರೆ ಆಕ್ಚುಲಿ 13 ರಾಜ್ಯಗಳಿದ್ದೀರಿ. ಆಗ ಒಂದು ರಾಜ್ಯ ಏನಪ್ಪಾ ಅಂದ್ರೆ ರದ್ದುಪಡಿಸ್ಯಾರಿ. ಅದನ್ನೆಂತಲ್ಲ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕಾರಂತಲ್ಲ ನಿಮಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಪ್ರಿಯ ಸ್ನೇಹಿತರೆ, ಹಾಗಾರಪ್ಪ ಅಂತಂದ್ರೆ ನಾವು ನೋಡ್ತಾ ಹೋಗೋಣ್ರಿ ಏನಪ್ಪಾ ಅಂತ ಕೇಳಿದಾಗ ಒಟ್ಟು ಎಷ್ಟು ರಾಜ್ಯಗಳು ಅಂತಲ್ಲ ವಿಶೇಷ ಸ್ಥಾನಮಾನ ಅಂದ್ರೆ ಪಡ್ಕೊಂಡವ ಅಂತ ಕೇಳಿದಾಗ ಒಟ್ಟು 12 ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತೆ. ಯಾಕೆ ವಿಶೇಷ ಸ್ಥಾನಮಾನ ಹೊಂದಿರುವಂತ 12
ರಾಜ್ಯಗಳು ಅಂತ ಹೇಳಿ. ಓಕೆ ರೀ, ಎಕ್ಸಾಮ್ ನಲ್ಲಿ ಒಂದು ಮಾರ್ಕ್ ಫಿಕ್ಸ್ ಅಂತ ತಿಳ್ಕೊಂಬಿಡಿ. ಓಕೆ ರೀ, ಎಕ್ಸಾಮ್ ನಲ್ಲಿ ಒಂದು ಮಾರ್ಕ್ ಫಿಕ್ಸ್ ಅಂತ ತಿಳ್ಕೊಂಬಿಡಿ. ಓಕೆ, ಇದನ್ನ ಪರ್ಫೆಕ್ಟ್ ಆಗಿ ನೋಡ್ಕೋಬೇಕು, ಸ್ಕೀಪ್ ಮಾಡದೆ ಅಂತ ನೋಡ್ತಾ ಹೋಗ್ಬೇಕು, ಕನ್ಫ್ಯೂಸ್ ಮಾಡಬಹುದು. ಎಷ್ಟು ಈಸಿ ಆಗಿ ಅಂತ ಹೇಳ್ಕೊಡ್ತೀವಿ ಅದೇ ತರ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಸ್ ಪಿ ಎಸ್ ಸ್ನೇಹಿತರೆ, ಹಾಗಪ್ಪ ಅಂದ್ರೆ 12 ರಾಜ್ಯಗಳ ವಿಶೇಷ ಸ್ಥಾನಮಾನ ಪಡ್ಕೊಂಡ ಅಂತ ಗೊತ್ತಿರ್ಬೇಕಾಗತ್ತ. ಹಾಗಪ್ಪ ಅಂದ್ರೆ ಅಂತಂದ್ರೆ ಈ 12 ರಾಜ್ಯಗಳಂತಲ್ಲ ಯಾವ ತರ ನೆನ್ಪಿಟ್ಕೋಬೇಕು, ನಮ್ಮ ಕನ್ಫ್ಯೂಸ್ ಆಗ್ತಾ ಇರ್ತದ. ಇದು ಎಷ್ಟು ಈಸಿಯಾಗಿ ನೆನ್ಪಿಟ್ಕೋಬೇಕು, ಸವಿಸ್ತಾರವಾಗಿ ಸಣ್ಣ ಮಗು ಕೂಡ ತಿಳ್ಕೋಬೇಕು. ಇದು ಎಲ್ಲರಿಗೂ ಗೊತ್ತಿರಬೇಕಾಗತ್ತೆ. ಎಸ್ಪೆಷಲಿ PC ಅಂಡ್ PSI ಎಕ್ಸಾಮ್ ಅಂತಲ್ಲ ಬಹಳಷ್ಟು ಪ್ರಾಮುಖ್ಯತೆ ಬರೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪಿ ಎಸ್ ಸ್ನೇಹಿತರೆ, ಹಾಗಾದಂತಲ್ಲ 12 ರಾಜ್ಯಗಳನ್ನ ಯಾವ ತರ ನೆನಪಿಸ್ಕೊಳ್ಬೇಕಂತ ಹೇಳಿ ನಿಮ್ಗೆ ಒಂದು ಸೂಪರ್ ಡೂಪರ್ ಆದಂತ ಒಂದು ಕೋಡ್ ಕೊಡ್ತಾ ಹೋಗ್ತೇನೆ ನಿಮಗೆ. ಎಸ್ ಪಿ ಎಸ್ ಸ್ನೇಹಿತರೆ, ಹಾಗಾರಪ್ಪ ಅಂತಂದ್ರೆ 12 ರಾಜ್ಯಗಳಂತಲ್ಲ ಯಾವ ತರ ನೆನಪಿಸಿಕೊಳ್ಬೇಕಂತ ಹೇಳಿ ಒಂದು ವಿಶೇಷವಾದಂತ ಒಂದು ನಿಮ್ಗೇನಪ್ಪಾ ಅಂತಂದ್ರೆ ಕೋಡ್ ಕೊಡ್ತಾ ಹೋಗ್ತೇನ್ರಿ. ಎಸ್ ಪಿ ಎಸ್ ಸ್ನೇಹಿತರೆ, ಹಾಗ ಆ ಕೋಡ್ ಅಂತ ನಾವು ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಯಾವ ತರ ಮಾಡ್ತೀವಿ ನೀವು ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಸ್, ಹಾಗಪ್ಪ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೋಡ್ ಯಾವ್ದಪ್ಪ ಅಂತ ಕೇಳಿದಾಗ ನಮ್ಮ ಕೋಡ್ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಜಮ್ಮು MG ನಮ್ಮ ಸಮಾಜಿಕೆ, ಜಮ್ಮು MG ನಮ್ಮ ಸಮಾಜಿಕೆ. ಓಕೆ, ಎಸ್, ಹಾಗಪ್ಪ ಅಂತಂದ್ರೆ ಜಮ್ಮು MG ನಮ್ಮ ಸಮ ಅಂತ ಹೇಳಿ ಏನಿದ್ರೆ ನಮ್ಮ ಸಮ GK ಅಂತ ಹೇಳಿ. ಎಸ್ ಸ್ನೇಹಿತರೆ, ಓಕೆ ನೋಡಿ ಕೋಡ್ ಏನಪ್ಪಾ ಅಂತ ಕೇಳಿದಾಗ 1 ಸೆಕೆಂಡ್ ನಲ್ಲಿ ಏನಪ್ಪಾ ಅಂದ್ರೆ ನೀವು ತಿಳ್ಕೋಬಹುದು. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಒಂದ್ 2-3 ಸಲ ಮಾಡಿದಪ್ಪ ಅಂದ್ರೆ ಅಂತ ಹಿಂಗೆ ಅಂತ ಬಂದ್ಬಿಡ್ತಾವೆ. ಓಕೆ, ಎಸ್ ಸ್ನೇಹಿತರೆ, MG ಜಮ್ಮು MG ನಮ್ಮ ಸಮ GK ಅಂತ ಹೇಳಿ. ಓಕೆ, ವಿಸ್ತಾರವಾಗಿ ನಾವು ತಿಳಿಸ್ತಾ ಹೋಗ್ತೀನಿ ಯಾವ ತರ ಮಾಡ್ಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ. ಓಕೆ, ಎಸ್, ಹಾಗಪ್ಪ ಅಂತೇಳಿ ನಮಗೆ ಜಮ್ಮು MG ನಮ್ಮ ಸಮ GK ಅಂತ ಹೇಳಿ 1 ಸೆಕೆಂಡ್ ಹೋಗಿನಪ್ಪ ಅಂದ್ರೆ ನಾವು ಬರಿಬಹುದು. ಓಕೆ, ಎಸ್, ಹಾಗಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿನಪ್ಪ ಅಂದ್ರೆ ನಾವು ನೋಡ್ತಾ ಹೋಗ್ಬೋದು. ಓಕೆ, ಜಮ್ಮು ಅಂತ ಹೇಳಿ ಗೊತ್ತಿರಬೇಕಾಗುತ್ತೆ. ಓಕೆ, ಯಾವುದು ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರ ಅಂತ ಹೇಳಿ ಇದೇನಪ್ಪಾ ಅಂತೇಳಿ 371 ಅಂತ ಹೇಳಿ ಹಳೆ ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಡಿ. ಪ್ರತಿ ಎಕ್ಸಾಮ್ ಆಗಂತಲೇ ಒಂದು ಕ್ವಶನ್ ಇರ್ತಿತ್ತು ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ 371 ಅಂತ ಹೇಳಿ. ನಾನ್ ಹೇಗ್ ಮಾಡ್ತೀನಿ ಅದೇ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ ರೀ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂತ ಆರ್ಟಿಕಲ್ ಯಾವಪ್ಪ ಅಂತ ಕೇಳಿದಾಗ 371 ಅಂತ ಹೇಳಿ. ಓಕೆ, ಇತ್ತೀಚೆಗೆ ಏನ್ ಮಾಡಿದ್ರಪ್ಪ ಅಂತ ಕೇಳಿದಾಗ ಅಂತಂದ್ರಿ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡ್ತಪ್ಪ ಅಂತ ಕೇಳಿದಾಗ 2019 ಅಂತಂದ್ರಿ ಹಾಗಂತಲ್ಲ 2019 ಆಗಸ್ಟ್ ಏನಪ್ಪಾ ಅಂತ ನಮ್ಗೆ ಅಂತೇಳಿ ನಮ್ಗೇನಪ್ಪಾ ಅಂದ್ರ ಇದು 5ನೇ ತಾರೀಕಿಗೆ ಅಂತಲ್ಲ ರದ್ದುಪಡಿಸಿತ್ತು ಅಂತ ಗೊತ್ತಿರ್ಬೇಕಾಗತ್ರಿ. ಅದು ಕೂಡ ನೆನಪಿರ್ಬೇಕಾಗತ್ತೆ. ಕೇಳ್ತಾ ಹೋಗ್ಬೋದು, GK ರೂಪದಲ್ಲಿ ಕೇಳ್ತಾಂದ್ರೆ ಈಗ ಅದು ಮೊದಲೆಲ್ಲ ಪ್ರಚಲಿತ ಘಟನೆ ಆಗಿತ್ತು. ಈಗ GK ರೂಪದಲ್ಲಿ ಕೇಳ್ಬೋದು. ನಿಮಗ ಯಾವಾಗ ರದ್ದುಪಡಿಸಿದ್ರಪ್ಪ ಅಂತ ಕೇಳಿದಾಗ ಜಮ್ಮು ಕಾಶ್ಮೀರ ಅಂತ 370ನೇ ವಿಶೇಷವಾದ ಸ್ಥಾನಮಾನ ನೀಡಿದ್ರಿಂದ ಆಗಪ್ಪ ಅಂದ್ರ ಇಲ್ಲಿ ಗೊತ್ತಿರ್ಬೇಕಾಗತ್ತ 2019 ಆಗಸ್ಟ್ ಏನಪ್ಪಾ ಅಂತಂದ್ರಿ ನಮಗೆ ಅಂತಂದ್ರಿ 5ನೇ ತಾರೀಕಿಗೆ ಏನಪ್ಪಾ ಅಂತಂದ್ರಿ ಜಮ್ಮು ಕಾಶ್ಮೀರಕ್ಕೆ ಇದ್ದಂತ ವಿಶೇಷ ಸ್ಥಾನಮಾನ ಏನಪ್ಪಾ ಅಂತಂದ್ರಿ ರದ್ದುಪಡಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರಿ ಜಮ್ಮು ಅಂತಂತ ಗೊತ್ತೈತ್ರಿ. ಹಾಗಾರಪ್ಪ ಅಂದ್ರ ನೀವು ಸರಳ ರೀತಿಯಲ್ಲಿ ಅಂತ ಹಾಕ್ತಾ ಹೋಗ್ಬೇಕು. ಏನಪ್ಪಾ ಅಂತ ಕೇಳಿದಾಗ M ಅಂತ ಹೇಳಿ ಯಾವ್ದ್ರಿ M ಅಂತ ಹೇಳಿ. ನಂತರ ಏನಪ್ಪಾ ಅಂತಂದ್ರಿ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ G ಅಂತ ಹೇಳಿ M ಮತ್ತು G ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ N ಅಂತ ಹೇಳಿ. ನಂತರ A ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ A ಅಂತ ಹೇಳಿ. ನಂತರ M ಅಂತ ಹೇಳಿ ಯಾವ್ದಿದೆ M ಅಂತ ಹೇಳಿ. ನಂತರ A ಮತ್ತು A ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಸಮ ಅಂತ ಹೇಳಿ ಏನಿದ್ರಿ ಸಮ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ಈ ಕಡೆ ಏನಪ್ಪಾ ಅಂತ ಬರೀನ್ರಿ. ಓಕೆ ರೀ, ಈಗ MG ನಮ್ಮ ಸಮ ಅಂತ ಅಷ್ಟೇ ನೋಡಿದ್ರಿ ಫಸ್ಟ್. ಓಕೆ ರೀ, ಹಾಗಪ್ಪ ಅಂದ್ರೆ M ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ
ಮಹಾರಾಷ್ಟ್ರನ್ ಅಂತ ಹೇಳಿ. ಯಾವ್ದ್ರಿ? ಮಹಾರಾಷ್ಟ್ರನ್ ಅಂತ ಹೇಳಿ. ಓಕೆ, ಎಸ್. ಎಂ ಅಂದ್ರೆ ಏನ್ರಿ? ಮಹಾರಾಷ್ಟ್ರ. ಎಂ ಅಂದ್ರೆ ಏನ್ರಿ? ಮಹಾರಾಷ್ಟ್ರನ್ ಅಂತ ಹೇಳಿ. ಇದು ಎಷ್ಟೇ ವಿಧಿ ಅಂತ ಕೇಳಿದಾಗ ಅಂತಲ್ರಿ ಆರ್ಟಿಕಲ್ ಗೊತ್ತಿರ್ಬೇಕಾಗತ್ತೆ. 371 ಅಂತ ಹೇಳಿ. ಯಾವ್ದಿದ್ರಿ? 371 ಅಂತ ಹೇಳಿ. ಎಸ್. ಹಾಗಪ್ಪ ಅಂದ್ರೆ ಅಂತಂದ್ರಿ ಜಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಇದು ಗುಜರಾತ್ ಅಂತ ಹೇಳಿ. ಯಾವ್ದಿದ್ರಿ? ಗುಜರಾತ್. ಓಕೆ, ಗುಜರಾತ್ ಅಂತ ಹೇಳಿ. ಹಾಗಪ್ಪ ಅಂದ್ರೆ ಗುಜರಾತ್ ಎಷ್ಟನೇ ವಿಧಿ ಅಂತ ಕೇಳಿದಾಗ 371ನೇ ವಿಷಯ ಅಂತ 371ನೇ ವಿಧಿ ಪ್ರಕಾರ ಅಂತಂದ್ರೆ ಈ ಗುಜರಾತ್ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಎಂತಪ್ಪ ಅಂತ ವಿಶೇಷ ಸ್ಥಾನಮಾನ ಅಂತ ನೀಡಿದಾರ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಅವರಿಗೆ ಆದಂತ ಒಂದು ರಾಜ್ಯಕ್ಕಿಂತ ವಿಶೇಷವಾಗಿ ಎಂತಪ್ಪ ಅಂತಂದ್ರೆ ಅವರಿಗೆ ಆದಂತ ಒಂದು ಅನುದಾನ ಹೋಗ್ತಿರ್ತಾವಂತ ಗೊತ್ತಿರಬೇಕಾಗತ್ತೆ. ಎಸ್. ಹಾಗಪ್ಪ ಅಂತಂದ್ರೆ ನಂತರ ಏನಪ್ಪಾ ಅಂತಂದ್ರೆ ಎನ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ನಾಗಾಲ್ಯಾಂಡ್ ಅಂತ ಹೇಳಿ. ಏನಿದ್ರಿ? ನಾಗಾಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾವ್ದ್ರಿ? ನಾಗಾಲ್ಯಾಂಡ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗರಪ್ಪ ಅಂತಂದ್ರೆ ಇಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ 371 ಅಂತ ನೆನ್ಪಿಟ್ಕೊಡಿ. ನಾ ಆಮೇಲೆ ಅಂತ ಈಸಿ ಮೆಥಡ್ ನಲ್ಲಿ ಹೇಳ್ಕೊಡ್ತೀನಿ. ಓಕೆ, ಎಸ್. ಕೆಲವೊಬ್ಬರಿಗೆ ಗೊತ್ತಿರ್ತದ, ಹೊಸಬ್ರು ಯಾರಂತಲ್ಲ ವೀಕ್ಷಣೆ ಮಾಡ್ತಿರ್ತಾರೆ, ಅವರಿಗೆ ಅಂತ ಸರಳವಾಗಿ ಅಂತ ನೆನಪಿಸಿಕೊಳ್ಬೇಕಾಗತ್ತೆ. ಓಕೆ, ಒಂದ್ ಮಾತ್ರ ಸ್ಪಿಚ್ ಇರ್ತಾರೆ ಅಂತ ತಿಳ್ಕೊಂಬಿಡಿ. ಓಕೆ, ನಂತರ ಏನಪ್ಪಾ ಅಂತಂದ್ರೆ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರೆ ಏನ್ರಿ ಇಲ್ಲಿ ಅಸ್ಸಾಂ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಅಸ್ಸಾಂ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಎಂ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಮಣಿಪುರ್ ಅಂತ ಹೇಳಿ. ಯಾವ್ದಿದ್ರಿ? ಮಣಿಪುರ್ ಅಂತ ಹೇಳಿ. ನಂತರ ಏನಪ್ಪಾ ಅಂತಂದ್ರೆ ಇನ್ನೊಂದು ಎಂ ಅಂದ್ರೆ ಏನಪ್ಪಾ ಅಂತಂದ್ರೆ ಮಿಜೋರಾಂ ಅಂತ ಹೇಳಿ. ಯಾವ್ದು? ಸಾರಿ, ಮಣಿಪುರ ಅಂತ ಬರ್ತೇವೆ. ಸಾರಿ. ಆಮೇಲೆ ಅಂತಂದ್ರೆ ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಅಂತ ಹೇಳಿ. ನಂತರ ಇನ್ನೊಂದು ಏನಂದ್ರೆ ಏನಪ್ಪಾ ಅಂದ್ರ ಆಂಧ್ರ ಪ್ರದೇಶ ವಿಶ್ವವಿದ್ಯಾಲಯ ಏನಪ್ಪಾ ಅಂತಂದ್ರೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ. ಇನ್ನೊಂದು ಆಂಧ್ರ ಪ್ರದೇಶ ಅಂತ ಹೇಳಿ ವಿಶ್ವವಿದ್ಯಾಲಯ ಏನಪ್ಪಾ ಅಂತಂದ್ರೆ ವಿಶ್ವ ವಿದ್ಯಾಲಯಕ್ಕೆ ಏನಪ್ಪಾ ಅಂತಂದ್ರೆ ವಿಶೇಷ ಸ್ಥಾನಮಾನ ನೀಡುವಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಹೋಗಿ. ಓಕೆ, ಹಾಗಪ್ಪ ಅಂದ್ರೆ 371 ನಂತರ ಏನ್ರಿ ಇಲ್ಲಿ 371 ನೋಡಿ ಕ್ಲೀನ್ ಆಗಿರ್ತೀನಿ. ಓಕೆ, ಎಸ್. ಹಾಗಪ್ಪ ಅಂತೇಳಿ ನೋಡ್ರಿ ಮಹಾರಾಷ್ಟ್ರ ಏನಪ್ಪಾ ಅಂತೇಳಿ 371 ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತೇಳಿ 371 ಗುಜರಾತ್ ಅಂತ ಹೇಳಿ. ನಂತರ ಏನಪ್ಪಾ ಅಂತೇಳಿ ಇಲ್ಲಿ 371 ಅಸ್ಸಾಂ, 371 ಮಣಿಪುರ, 371 ಆಂಧ್ರ ಪ್ರದೇಶ, 371 ವಿಶ್ವವಿದ್ಯಾಲಯ 371. ಫಸ್ಟ್ ಇದನ್ನ ಈ ತರ ಅಂತ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ, ನಂತರ ಏನಪ್ಪಾ ಅಂತಂದ್ರೆ ಏನಂತ ಯಾವ ತರ ಮಾಡಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಈಜಿ ವೇದಲ್ಲಿ ಹೇಳ್ಕೊಡ್ತಾ ಇದೀವಿ. ಓಕೆ, ಎಸ್. ಹಾಗಪ್ಪ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ನೆಕ್ಸ್ಟ್ ಅಂತಲ್ಲ ಸಮಾಜಿಕೆಯನ್ ಅಂತ ಹೇಳಿ. ಯಾವ್ದ್ರಿ? ಸಮಾಜಿಕೆಯನ್ ಅಂತ ಹೇಳಿ. ಓಕೆ ರೀ. ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಸಿಕ್ಕಿಂ ಅಂತ ಹೇಳಿ. ಯಾವ್ದ್ರಿ? ಸಿಕ್ಕಿಂ ಅಂತ ಹೇಳಿ. ಓಕೆ, ನಂತರ ಏನಪ್ಪಾ ಅಂತಂದ್ರೆ ಎಂ ಆರ್ ಏನಪ್ಪಾ ಅಂತ ಕೇಳಿದಾಗ ಮಿಜೋರಾಂ ಅಂತ ಹೇಳಿ. ಯಾವ್ದ್ರಿ? ಮಿಜೋರಾಂ ಅಂತ ಹೇಳಿ. ಮಿಜೋರಾಂ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ನಮಗೆ ಅರುಣಾಚಲ್ ಪ್ರದೇಶ ಅಂತ ಹೇಳಿ. ಯಾವ್ದ್ರಿ? ಅರುಣಾಚಲ್ ಪ್ರದೇಶ. ಅರುಣಾಚಲ ಪ್ರದೇಶ ಅಂತ ಹೇಳಿ. ನಂತರ ಏನಪ್ಪಾ ಅಂತಂದ್ರಿ ಇಲ್ಲಿ ಮುಖ್ಯವಾಗಿ ಅಂತಲ್ಲ ಜಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಗೋವಾ ರಾಜ್ಯ. ಜಿ ಅಂದ್ರೆ ಏನ್ರಿ? ಗೋವಾ ರಾಜ್ಯ. ಗೋವಾ ರಾಜ್ಯ ಅಂತ ಹೇಳಿ. ಓಕೆ, ನಂತರ ಏನಪ್ಪಾ ಅಂತಂದ್ರೆ ಕೆ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ನಮ್ಮ ಹೆಮ್ಮೆಯ ಕರ್ನಾಟಕ. ಓಕೆ, ಕೆ ಅಂದ್ರೆ ಏನಪ್ಪಾ ಅಂತಂದ್ರಿ ಕರ್ನಾಟಕ ಅಂತ ಹೇಳಿ. ಓಕೆ, ಇಷ್ಟು ರಾಜ್ಯಗಳಿಗೆ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ವಿಶೇಷ ಸ್ಥಾನಮಾನ ನೀಡ್ಯಾರ. ಓಕೆ, PSC ಅಂತಾರೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆ, ಆದ್ರಪ್ಪ ಅಂತಂದ್ರೆ ಇಲ್ಲಿ ಮಹಾರಾಷ್ಟ್ರ ನಾ ನೋಡಿ ಏನು ಹಾಕಿಲ್ರಿ, ಇವು ಇಷ್ಟೇ ಹಾಕಿದಾನೆ. ಓಕೆ, ಅಗೇನ್ ಇದಕ್ಕೇನಪ್ಪ ಏನು ಮಾಡ್ತೀವಿ ನೋಡಿ
ಇಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ, ಇಲ್ಲಿ 371, ಇಲ್ಲಿ ಕೂಡ ಅಂತಲ್ರಿ 371, ಇಲ್ಲಿ ಕೂಡ ಏನ್ರಿ 371, ಗೋವಾ ರಾಜ್ಯಕ್ಕೂ 371, ಕರ್ನಾಟಕ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ರಿ 371 ಅಂತೇಳಿ. ಎಷ್ಟು ಪ್ರಿಯ ಸ್ನೇಹಿತರೆ, ಈ ತರ ನಾವೆಂತ ವಿಶೇಷ ಸ್ಥಾನಮಾನ ಹೊಂದಿರುವಂತ ರಾಜ್ಯಗಳನ್ನು ಮೊದಲು ಗುರುತಿಸ್ಕೊಂಡಿವ್ರಿ. ನಂತರ ಏನಪ್ಪಾ ಅಂತಂದ್ರಿ ಒಂದೇ ಒಂದು ಗೊತ್ತಿರ್ಬೇಕು ನಿಮಗೆ ಅಂತಂದ್ರಿ, ಜಮ್ಮು ಕಾಶ್ಮೀರ್ಗೆ ಅಂತ 370 ಅಂದ್ರೆ ವಿಶೇಷ ಸ್ಥಾನಮಾನ ನೀಡಿದ್ರೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಳೆಯ ಎಂಟ್ಲ ಕ್ವಶನ್ ಪತ್ರಿಕೆಗಳನ್ನ ವೀಕ್ಷಣೆ ಮಾಡ್ಕೊಳ್ಳಿ. ಓಕೆ, ಇದೇನಪ್ಪಾ ಅಂದ್ರೆ 370. ಉಳಿತಿದೆ ಎಲ್ಲ ಏನಪ್ಪಾ ಅಂತಂದ್ರಿ ನಾನು ನಿಮ್ಗೆ ಕೋಡ್ ಕೊಟ್ಟಿದ್ದೇನೆ. ಕೋಡ್ ಏನಪ್ಪಾ ಅಂದ್ರೆ ಜಮ್ಮು MG ನಮ್ಮ ಸಮಾಜ GK ಅಂತ ಹೇಳಿ. ಓಕೆ, ಹಾಗಾರಪ್ಪ ಅಂತಂದ್ರೆ ಇಲ್ಲಿ ಕೋಡ್ ಹಾಕೋಬೇಕು. ಕೋಡ್ ಹಾಕೊಂಡು ಅಂತ ರಾಜ್ಯದಲ್ಲಿ 2 ರಿಂದ 3 ಬಾರಿ ಅಂತ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡಾಗ ಏನಪ್ಪಾ ಅಂದ್ರೆ ಅಂತಲ್ರಿ ನಮಗ ಗೊತ್ತಾಗತ್ರಿ ನಮಗೆ. ಆಗಪ್ಪ ಅಂದ್ರೆ 371 ನಂತರ ಎಲ್ಲರಿಗೂ 371 ಬಂದಿದೆ. ಇದನ್ನ ನಾವು ಯಾವ ತರ ಗುರುತಿಸ್ಕೋಬೇಕು? ಓಕೆ, ಮೊನ್ನೆ 2024 PC ಎಕ್ಸಾಮ್ ಅಲ್ಲಿ ಕೂಡ ಅಂತ ಸಿವಿಲ್ PC ಎಕ್ಸಾಮ್ ಅಲ್ಲಿ ಕೂಡ ಅಂತ ಒಂದು ಕ್ವಶನ್ ಬಂದಿದೆ ಅಂತ ಗೊತ್ತಿರಬೇಕಾಗತ್ತೆ. 371 ಏನಪ್ಪಾ ಅಂತಲ್ರಿ ಏನು ಅಂತ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ರಿ. ಏನ್ರಿ 371 ಏನು ಅಂತ ಯಾವ ರಾಜ್ಯಕ್ಕೆ ಅಂತಪ್ಪ ಅಂತಂದ್ರಿ ಸಂಬಂಧಿಸಿದೆ ಅಂತ ಕೇಳಿ ಅದು ಗೊತ್ತಿರಬೇಕಾಗತ್ತ. ನಾಗಾಲ್ಯಾಂಡ್ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಹಾಗಾರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ನೋಡ್ತಾ ಬನ್ನಿ. ಓಕೆ, ಎಸ್, ಹಾಗಾರಪ್ಪ ಅಂದ್ರೆ ಅಂತಲ್ರಿ ಇಲ್ಲಿ ಒಂದು KS ಕ್ವಶನ್ ಕೂಡ ಆಗಿತ್ತು, ಅದು ಕೂಡ ಗೊತ್ತಿರಬೇಕು. ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಯಾವ ವರ್ಷದಲ್ಲಿ ಏನಪ್ಪಾ ಅಂತಲ್ರಿ ವಿಭಾಗವಾದ ಅಂತ ಕೇಳ್ರಿ. ಇಲ್ರಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಯಾವ ವರ್ಷದಲ್ಲಿ ಅಂತ ವಿಭಾಗವಾದ ಅಂತ ಕೇಳಿದಾಗ 1961 ಅಂತ ಗೊತ್ತಿರಬೇಕಾಗತ್ರಿ. ಯಾವ್ದ್ರಿ 1960ರಲ್ಲಿ ಮಹಾರಾಷ್ಟ್ರದಿಂದ ಅಂತ ಗುಜರಾತ್ ರಾಜ್ಯ ಅಂತ ವಿಭಾಗವಾಯ್ತು ಅಂತ ಕೂಡ ಗೊತ್ತಿರಬೇಕಾಗತ್ತೆ. ಇದು KS ಕ್ವಶನ್ ಕೂಡ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಂತಲ್ರಿ 371 ಈ ನೋಡ್ರಿ ನಾನು ಏನ್ರಿ ಇಲ್ಲಿ ಒಂದೊಂದಾಗಿ ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಏನಪ್ಪಾ ಅಂದ್ರೆ 371 ಮಹಾರಾಷ್ಟ್ರ, ಗುಜರಾತ್ ಅಂತ 371 ಅಂತೇಳಿ. ಹಾಗಾರಪ್ಪ ಅಂತಂದ್ರಿ ಇಲ್ಲಿ ನಾಗಾಲ್ಯಾಂಡ್ ಅನ್ನೋದು ಅಂತಂದ್ರಿ A ಅಂತಂತ ಬರ್ತದ. ನೆಕ್ಸ್ಟ್ ಬಂದಲ್ರಿ ಆಸಾಮ್ ಅನ್ನೋದಂತಲ್ರಿ B ಅಂತಂತ ಬರ್ತದ್ರಿ. ನೆಕ್ಸ್ಟ್ ಬಂದಲ್ರಿ ಮಣಿಪುರ ಅನ್ನೋದಂತಲ್ರಿ C ಬರ್ತದಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಬಂದಲ್ರಿ ಆಂಧ್ರ ಪ್ರದೇಶ ಏನಪ್ಪಾ ಅಂತಲ್ರಿ ನಮಗೇನಪ್ಪಾ ಅಂತಲ್ರಿ D ಅಂತಂದ್ರ ಬರ್ತಂತ ಗೊತ್ತಿರಬೇಕಾಗತ್ತೆ. ಆಂಧ್ರ ಪ್ರದೇಶ ವಿಶ್ವವಿದ್ಯಾಲಯ ಅಂತಲ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಇದು E ಅಂತ ಬರ್ತಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ನಂತರ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಸಿಕ್ಕಿಂ ರಾಜ್ಯ ಅಂತಪ್ಪ ಅಂತಲ್ರಿ ಇದು ಯಾವ ಬರ್ತಪ್ಪ ಕೇಳಿದಾಗ F ಬರ್ತಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಮಿಜೋರಾಂ ಅನ್ನೋದೇನಪ್ಪಾ ಅಂತಲ್ರಿ ಏನ್ರಿ E ಅಂತ ಬರ್ತಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರಿ ಅರುಣಾಚಲ ಪ್ರದೇಶ ಅಂತಲ್ರಿ ಇದೇಂತಲ್ರಿ H ಬರ್ತಂತ ಗೊತ್ತಿರಬೇಕಾಗತ್ತೆ. ಯಾವ್ರಿ ಅರುಣಾಚಲ ಪ್ರದೇಶ H ಅಂತ ಬರ್ತಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂದ್ರೆ ಗೋವಾ ರಾಜ್ಯ ಏನಪ್ಪಾ ಅಂದ್ರೆ ಅಂತಲ್ರಿ I ಬರ್ತಂತ ಗೊತ್ತಿರಬೇಕಾಗತ್ತೆ. ನಂತರ ಏನ್ರಿ ಕರ್ನಾಟಕ ಅನ್ನೋದಪ್ಪ ಅಂದ್ರ 371 ಅಂತಲ್ರಿ J ಅಂತಂತ ಬರ್ತಂತ ಗೊತ್ತಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಈಸಿಯಾಗಿ ಏನಪ್ಪಾ ಅಂದ್ರೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಎಷ್ಟು ಸ್ನೇಹಿತರೆ ನೋಡಿ, ಫಸ್ಟ್ ಏನ್ ಮಾಡ್ಕೋಬೇಕು, ಕೋಡ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಏನಪ್ಪಾ ಅಂದ್ರೆ ಅಂತಲ್ಲ ಆ ಕೋಡ್ ಮುಖಾಂತರ ಅಂತಲ್ಲ ರಾಜ್ಯಗಳನ್ನು ಗುರುತಿಸ್ರಿ. ರಾಜ್ಯಗಳನ್ನು ಗುರುತಿಸಿದ ಮೇಲೆ ಏನಪ್ಪಾ ಅಂತಲ್ರಿ ಇವು ಆರ್ಟಿಕಲ್ ಅಂತಲ್ರಿ 371 ಏನ್ರಿ ಜಮ್ಮು ಕಾಶ್ಮೀರ ಅಂತ 370 ಬಿಟ್ಟು ಇನ್ನು ಉಳಿದಿದೆ ಅಂತಲ್ರಿ 371 ಅಂತ ಬರ್ತಾವ್ರಿ. ಆದ ನಂತರ ABCDEFGHIJ ಕಲಾಸ್. ಓಕೆ, ಇಷ್ಟೇನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಬರ್ತಾ ಹೋಗ್ತಾ ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಇಷ್ಟೆಲ್ಲಪ್ಪ ಅಂತ ಗುರುತಿಸಿದ ಮೇಲೆ ಏನಪ್ಪಾ ಅಂದ್ರೆ ನೋಡಿ ಮನೆ 2024 PC ಎಕ್ಸಾಮ್ ಅಲ್ಲಿ ಅಂದ್ರೆ ನೋಡ್ರಿ, ಸಿವಿಲ್ PC ಎಕ್ಸಾಮ್ ಅಲ್ಲಿ ನೋಡ್ರಿ ಇನ್ನೋ ಅಂತ ಕ್ವಶನ್ ಪೇಪರ್ ಅಂತ ವೀಕ್ಷಣೆ ಮಾಡ್ರಿ. ಓಕೆ, ಹಾಗಾರಪ್ಪ ಅಂತಂದ್ರೆ ಇದು ಯಾರಿಗಂತ ಅವಶ್ಯಕತೆ ಇದೆ ಅವ್ರೆಂತ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಯಾಕಂದ್ರೆ ಅಂತಂದ್ರೆ ನಾನು ಕರ್ನಾಟಕದ ವಿಶೇಷ ಸ್ಥಾನಮಾನ ಬಗ್ಗೆ ಅಂತ ನಾನು ಮಾತಾಡ್ತಾ ಹೋಗ್ತೀನಿ. ಎಸ್ ಎಸ್ ಹಾಗಪ್ಪ ಅಂದ್ರೆ ಇವತ್ತು ನಾವು ಅಂತಂದ್ರೆ ಕರ್ನಾಟಕದ ಏನಪ್ಪಾ ಅಂದ್ರೆ ಅಂತಂದ್ರೆ ವಿಶೇಷ ಸ್ಥಾನಮಾನ ಪಡೆದಿರುವಂತಹ ಜಿಲ್ಲೆಗಳು ಯಾವ ತಿದ್ದುಪಡಿ ಏನಂತಂದ್ರೆ ಸವಿಸ್ತಾರವಾಗಿ ಅಂತಂದ್ರೆ ನಾವು ನೋಡ್ತಾ ಹೋಗೋಣ್ರಿ. ಎಸ್ ಸ್ನೇಹಿತರೆ, ಹಾಗಾರಪ್ಪ ಅಂತಂದ್ರೆ ಕರ್ನಾಟಕ ಅನ್ನೋದೇನಪ್ಪಾ ಅಂತ ಗೊತ್ತಿರಬೇಕಾಗತ್ತೆ. ಈ ಕರ್ನಾಟಕದಾಗ ಏನಪ್ಪಾ ಅಂದ್ರೆ ಕರ್ನಾಟಕ ಅಂತ ಯಾವ ವಿಶೇಷ ಸ್ಥಾನಮಾನ ಪಡ್ಕೊಂಡಿದೆಯಪ್ಪ ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕಾಗತ್ತೆ. ಕರ್ನಾಟಕ ಅಂತಂದ್ರಿ 371 J ಅಂತ ಹೇಳಿ ಯಾವ್ದ್ರಿ 371 J ಅನ್ನುವಂತ ಅಂತಂದ್ರಿ ವಿಶೇಷ ಸ್ಥಾನಮಾನ ಪಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂದ್ರೆ ಕರ್ನಾಟಕ ಅಂತ 371 J ವಿಶೇಷ ಸ್ಥಾನಮಾನ ಪಡ್ಕೊಂಡಿದೆ. ಹಾಗಾರಪ್ಪ ಅಂತಂದ್ರಿ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ ಎಷ್ಟು ಜಿಲ್ಲೆಗಳ ವಿಶೇಷ ಸ್ಥಾನಮಾನ ಪಡೆದ ಅಂತ ಕೇಳ್ತಾನ್ರಿ ನಮಗ. ಹಾಗಾರಪ್ಪ ಅಂದ್ರೆ ಅಂತಂದ್ರಿ ಅದನ್ನ ತಿಳ್ಕೋಕ್ಕಿಂತ ಮುಂಚೆಗೆ ಅಂತಂದ್ರಿ ಆದ್ರೆ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿದಿರಲ್ರಿ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾನ್ರಿ ನಮಗ. ವೆರಿ ವೆರಿ ಇಂಪಾರ್ಟೆಂಟ್ ರೀ.
ಹಾಗಪ್ಪ ಅಂದ್ರೆ ಕರ್ನಾಟಕ ಎಂತಲ ವಿಶೇಷ ಸ್ಥಾನಮಾನ ನೀಡಿರುವಂತಹ ಜಿಲ್ಲೆಗಳಿಗೆ ಯಾವ ತಿದ್ದುಪಡಿ ಮೂಲಕ ಎಂತಲಪ್ಪ ಅಂತಂದ್ರೆ ಏನಂತಲ ಮಾಡಿದ್ರೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ನಮಗೆ ಎಂತಲ್ರಿ ತಿದ್ದುಪಡಿ ಅಂತ ಗೊತ್ತಿರ್ಬೇಕಾಗತ್ತೆ. ತಿದ್ದುಪಡಿ ಎಷ್ಟೇ ತಿದ್ದುಪಡಿ ಅಂತ ಕೇಳ್ತಾನ್ರಿ? 98ನೇ ತಿದ್ದುಪಡಿ ಅಂತ ಗೊತ್ತಿರ್ಬೇಕಾಗತ್ರಿ. ಎಷ್ಟಿದ್ರಿ? 98ನೇ ತಿದ್ದುಪಡಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಮಸೂದೆ ಎಷ್ಟಿದೆ ಅಂತ ಕೇಳ್ತಾನ್ರಿ? ಮಸೂದೆ ಅಂತ ಹೇಳಿ, ಓಕೆ ರೀ, ಮಸೂದೆ ಅಂತ ಹೇಳಿ ಮಸೂದೆ ಎಷ್ಟನೇ ವಿಧಿ ಅಂತ ಕೇಳ್ತಾನ್ರಿ? ಮಸೂದೆ ಎಷ್ಟನೇ ಮಸೂದೆ ಅಂತ ಕೇಳ್ತಾನ್ರಿ? ಹಾಗಪ್ಪ ಅಂತ್ರಿ 118ನೇ ಮಸೂದೆ ಅಂತ ಗೊತ್ತಿರಬೇಕಾಗತ್ತೆ. ನೋಡ್ರಿ, ತಿದ್ದುಪಡಿ 98ನೇ ತಿದ್ದುಪಡಿ, ಮಸೂದೆ ಎಷ್ಟಿದೆಪ್ಪ ಅಂತ ಕೇಳಿದಾಗ 118ನೇ ಮಸೂದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯ್ತು ಅಂತ ಕೇಳ್ತಾನ್ರಿ? ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯ್ತು ಅಂತ ಕೇಳಿದಾಗ 2000 ಅಂತಲ್ರಿ 13 ಅಂದ್ರೆ ತಿದ್ದುಪಡಿ ಮಾಡಿದಂತ ಗೊತ್ತಿರಬೇಕಾಗತ್ತೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕಕ್ಕೆ ಸಂಬಂಧಿಸಿದಂತ ವಿಶೇಷ ಸ್ಥಾನಮಾನಗಳ ಬಗ್ಗೆ ಸಂಬಂಧಿಸಿದಂತೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ತಿದ್ದುಪಡಿ 98, ಮಸೂದೆ 118. ನೆಕ್ಸ್ಟ್ ಬಂದ್ರೆ ಯಾವ ವರ್ಷ ಅಂತ ಕೇಳಿದಾಗ 2013 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಅಂತಂದ್ರಿ ಇಲ್ಲಿ ನಮಗ ಸೆಪ್ಟೆಂಬರ್ ಅಂತಂದ್ರಿ ಸೆಪ್ಟೆಂಬರ್ 17ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ನಾವು ವಿಶೇಷ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಆಚರಣೆ ಮಾಡ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಕರ್ನಾಟಕದ ಎಷ್ಟು ಜಿಲ್ಲೆಗಳೇನಪ್ಪಾ ಅಂದ್ರೆ ವಿಶೇಷ ಸ್ಥಾನಮಾನ ಪಡ್ಕೊಂಡು ಅಂತ ಕೇಳ್ತಾನ್ರಿ ನಮಗ. ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಅಂತಂದ್ರಿ 7 ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ 7 ಪ್ರಮುಖವಾಗಿ ಅಂತಂದ್ರಿ 7 ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ 7 ಜಿಲ್ಲೆಗಳೇನಪ್ಪಾ ಅಂತಂದ್ರಿ ವಿಶೇಷ ಸ್ಥಾನಮಾನ ಪಡ್ಕೊಂಡು ಅಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ, ಓಕೆ ರೀ. ಹಾಗಪ್ಪ ಅಂತಂದ್ರಿ ನಮಗ ಯಾವ್ಯಾವ ಜಿಲ್ಲೆಗಳು ಅಂತಂದ್ರೆ ನೋಡ್ತಾ ಬರೋಣ್ರಿ. ಹಾಗಪ್ಪ ಅಂತಂದ್ರಿ ಈ ಜಿಲ್ಲೆಗಳಿಗೆ ಕೂಡ ಏನಪ್ಪಾ ಅಂದ್ರೆ ಅಂತಂದ್ರಿ ನಮ್ಮ ಮುಖ್ಯವಾಗಿ ಏನಪ್ಪಾ ಅಂತಾರ ಇದಕ್ಕೂ ಕೂಡ ಕೋಡಿದೆ ನಮ್ಗ ಜಿಲ್ಲೆಗಳಿಗೆ. ಹಾಗಾದ್ರೆ ಯಾವ್ಯಾವ ಸರಿಗೆ ಸಂಖ್ಯೆ ಯಾವ್ಯಾವ ಅಂತ ಕೇಳ್ತಾ ಬಂದಾಗ ಅಂತಂದ್ರಿ ನಮಗ್ ಗೊತ್ತಿರಬೇಕಾಗತ್ತೆ. ಬಿಕೆ ಯಾರ ವಿಜಯಗ ಬಂದೈತಿ ಕೊಬ್ಬು. ಓಕೆ, ಏನಿದ್ರಿ? ಬಿಕೆ ಯಾರ ವಿಜಯಗ ಬಂದೈತಿ ಕೊಬ್ಬು. ಏನಿ ವಿಜಯ ಯಾರ? ಬಿಕೆ ಯಾರ ವಿಜಯಗ್ ಬಂದೈತಿ ಕೊಬ್ಬು ಅಂತ ಹೇಳಿ ಯಾವ್ರಿ? ಬಿಕೆ ಯಾರ ವಿಜಯಗ ಬಂದೈತಿ ಕೊಬ್ಬು ಅಂತ ಹೇಳಿ. ಓಕೆ ರೀ. ಹಾಗಾದ್ರೆ ಅಂತಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿರ್ಬೇಕಾಗತ್ತೆ ಇವು 7 ಜಿಲ್ಲೆಗಳು ಏನಪ್ಪಾ ಅಂದ್ರೆ ಯಾವ ತರ ನೆನಪಿಸಿಕೊಳ್ಳಬೇಕಂತ ಹೇಳಿ. ಬಿ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಅಂತಂದ್ರಿ ಬೀದಾರ್ ಅಂತ ಹೇಳಿ. ಯಾವ್ದಿದ್ರಿ? ಬಿ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಬೀದಾರ್ ಅಂತ ಹೇಳಿ. ಕೆ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಅಂತಲ್ರಿ ಕಲಬುರಗಿ ಅಂತ ಹೇಳಿ. ಕೆ ಅಂದ್ರೆ ಏನ್ರಿ? ಕಲಬುರಗಿ ಅಂತ ಹೇಳಿ. ನಂತರ ಏನಪ್ಪಾ ಅಂತಲ್ರಿ ಯಾ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಯಾವ್ದ್ರಪ್ಪ ಅಂತಲ್ರಿ ಯಾದಗಿರಿ ಅಂತ ಹೇಳಿ. ಯಾವ್ದ್ರಿ? ಯಾದಗಿರಿ ಅಂತ ಹೇಳಿ. ನಂತರ ಏನಪ್ಪಾ ಅಂತಲ್ರಿ ರ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ರ ಅಂದ್ರೆ ರಾಯಚೂರ್ ಅಂತ ಹೇಳಿ. ಯಾವ್ದು? ರಾಯಚೂರ್ ಅಂತ ಹೇಳಿ. ರಾಯಚೂರ್ ಅಂತ ಹೇಳಿ. ಹಾಗಪ್ಪ ಅಂದ್ರ ವಿಜಯ ಅಂದ್ರೆ ಏನ್ರಿ? ವಿಜಯನಗರ ಅಂತ ಹೇಳಿ. ವಿ ಅಂದ್ರೆ ಏನ್ರಿ? ವಿಜಯನಗರ ಅಂತ ಹೇಳಿ. ಹಾಗಪ್ಪ ಅಂತಲ್ರಿ ಕೋ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಕೊಪ್ಪಳ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಕೋ ಅಂದ್ರೆ ಏನ್ರಿ? ಕೊಪ್ಪಳ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಬ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಬಳ್ಳಾರಿ ಅಂತ ಹೇಳಿ. ಓಕೆ, ಬ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಬ ಅಂದ್ರೆ ಅಂತಂದ್ರಿ ಬಳ್ಳಾರಿ ಅಂತ ಹೇಳಿ. ಬ ಅಂದ್ರೆ ಏನಪ್ಪಾ ಅಂತಲ್ರಿ ಬಳ್ಳಾರಿ ಅಂತ ಹೇಳಿ. ನೋಡ್ರಿ ಎಸ್ ಪಿ ಸ್ನೇಹಿತರೆ, ನೋಡಿ ಯಾವ ತರ ಅಂತ ಹೇಳ್ತಾ ಇದ್ದೇನೆ ನೋಡ್ರಿ. ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಕರ್ನಾಟಕಕ್ಕೆ ಅಂತ ಸಂಬಂಧಿಸಿದಂತ ವಿಶೇಷ ಸ್ಥಾನ ಸಂಬಂಧಿಸಿದಂತ ಯಾವ್ದು ವಿಧಿ ಅಂತ ಕೇಳಿದಾಗ ಅಂತೇಳಿ 371 ಜೆ ಅಂತ ಗೊತ್ತಿರಬೇಕಾಗತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಬಿಕೆ ಯಾರ್ ವಿಜಯಗ ಬಂದೈತಿ ಕೊಬ್ಬು ಅಂತಂದ್ರೆ ಇದು ಬಂದೈತಿ ಅನ್ನೋದೇನಪ್ಪಾ ಅಂತಂದ್ರೆ ಸೈಲೆಂಟ್ ವರ್ಡ್ ಆಗತ್ತೆ ಅಂತ ಗೊತ್ತಿರ್ಬೇಕು. ಬಿಕೆ ಯಾರ್ ವಿಜಯಗ ಬಂದೈತಿ ಕೊಬ್ಬು ಅಂತ ಹೇಳಿ. ಓಕೆ, ಯಾಸ್ ನೋಡಿ ಈ ತರ ಏನಪ್ಪಾ ಅಂತಲ್ಲ ಸವಿಸ್ತಾರವಾಗಿ ಅಂತಲ್ಲ ನಿಮ್ಗೆ ಅಂತಲ್ಲ ತಿಳಿಸ್ಕೊಡ್ತಾ ಹೋಗ್ತದ್ರಿ. ಏನೇಂತಂದ್ರೆ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಪ್ಪ ಅಂತ ನೀವು ಎಂತಲ್ಲ ಓದ್ತಾ ಹೋಗಿ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಅಂತಲ್ಲ ಒಂದಿಲ್ಲ ಒಂದಂತಲ್ಲ ಕ್ವಶನ್ ಬರ್ತಾನೆ ಇರ್ತಾವೆ. ತಿದ್ದುಪಡಿ ಕೇಳಿದಪ್ಪ ಅಂತಲ್ಲ 98ನೇ ತಿದ್ದುಪಡಿ, ಮಸೂದೆ ಕೇಳಿದಪ್ಪ ಅಂತಲ್ಲ 118ನೇ ಮಸೂದೆ ಅಂತ ಹೇಳಿ ಯಾವ ವರ್ಷದಲ್ಲಿ ಎಷ್ಟು ಮಾಡಿದಪ್ಪ ಅಂತ ಕೇಳಿದಾಗ ಅಂತಂದ್ರೆ 2013 ಅಂತ ಹೇಳ್ತಿ. ಸೆಪ್ಟೆಂಬರ್ ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ಅಂತ ಮಾಡಿದಂತ ಗೊತ್ತಿರ್ಬೇಕ. ಪ್ರತಿ ವರ್ಷ ಏನಪ್ಪಾ ಅಂತಲ್ಲ ಸೆಪ್ಟೆಂಬರ್ 17 ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಆಚರಣೆ ಮಾಡ್ತಂತ ಗೊತ್ತಿರ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ನೋಡಿ ಇದೇ ತರ ಏನಪ್ಪಾ ಅಂತಲ್ಲ ಕ್ಲಾಸಸ್ ಏನಪ್ಪಾ ಅಂತಂದ್ರೆ
ನಾನು ಮಾಡ್ತಾ ಇರ್ತೀನಿ. ಯಾರ್ಯಾರ ಅಂತಲ್ಲ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಅಂತಂದ್ರೆ ಬಂದು ನನ್ನ ಕ್ಲಾಸಿಗೆ ಅಂತಲ್ಲ ವೀಕ್ಷಣೆ ಮಾಡ್ಬೋದು. ಬಂದು ಕುತ್ಕೋರಿ, ಕುತ್ಕೊಂಡ್ಲ ಕ್ಲಾಸ್ ಕೇಳ್ರಿ. ಎಷ್ಟ್ ಸ್ನೇಹಿತರೆ ನೋಡಿ, ಯಾರೋ ಹೊಸಬರು ಏನಪ್ಪಾ ಅಂತಲ್ರಿ ವೀಕ್ಷಣೆ ಮಾಡ್ತಾ ಇದ್ರಪ್ಪ ಅಂತಲ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕೇಳುವ ಒಂದೇನಪ್ಪಾ ಅಂತ ಕೇಳಿದಾಗ ಒಂದು ಸಬ್ಸ್ಕ್ರೈಬ್, ಒಂದೇನಪ್ಪಾ ಅಂತಲ್ರಿ ನಿಮ್ಗೆ ಅಂತಲ್ಲ ಲೈಕ್, ಒಂದು ಕಮೆಂಟ್ ಅಂತ ಕೇಳ್ತಾ ಇರ್ತೇನ್ರಿ. ಎಷ್ಟ್ ಸ್ನೇಹಿತರೆ ಮತ್ತೇನಪ್ಪಾ ಅಂತಂದ್ರೆ ನಾನು ಹೊಸ ಹೊಸ ತರಗತಿಯೊಂದಿಗೆ ಅಂತಲ್ಲ ಬರ್ತಾ ಇರ್ತೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನೀವು ಕೇಳಬಹುದು. ಯಾರು ಕಮೆಂಟ್ ಮೂಲಕ ಅಂತಲ್ಲ ಕೇಳುದಿಲ್ಲ. ಓಕೆ, ಎಷ್ಟ್ ಸ್ನೇಹಿತರೆ ಮತ್ತೇನಪ್ಪಾ ಅಂತಂದ್ರೆ ನಾನು ಹೊಸ ತರಗತಿಯೊಂದಿಗೆ ಅಂತಲ್ಲ ಬರ್ತಾ ಇರ್ತೇನೆ ಅಂತ ಹೇಳ್ತಾ ನಾನು ನನ್ನ ಕ್ಲಾಸಿಗೆ ಅಂತಲ್ಲ ವಿರಾಮ ನೀಡ್ತೇನೆ. ಧನ್ಯವಾದಗಳು.